ನಂಬಿಕೊಂಡು ಕುಳಿತಿದ್ರು. ಬಹುತೇಕ ಮೋದಿ ಹೆಸರಿನ ಮೂಲಕವಾಗಿಯೇ ಮತ್ತೊಮ್ಮೆ ಬಿಜೆಪಿಗೆ ಕರ್ನಾಟಕದಲ್ಲಿ ಒಳ್ಳೆಯ ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ ಅನ್ನುವಂತನ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. 21ರಿಂದ 24 ಸೀಟ್ಗಳನ್ನು ಇಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸ್ಬೋದು. 23ರಿಂದ 26 ಸೀಟ್ಗಳು ಅಂದರೆ 2 ಸೀಟ್ಗಳು ಹೆಚ್ಚುವರಿಯಾಗಿ JDSನ ಮೂಲಕವಾಗಿಯೂ ಕೂಡ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗೆ 21ರಿಂದ 24 ಸೀಟ್ಗಳು, NDAಗೆ 23ರಿಂದ 26 ಸೀಟ್ಗಳು ಬರಬಹುದು ಕರ್ನಾಟಕದ ವಿಚಾರದಲ್ಲಿ ಅನ್ನುವಂತಹ ಅಂಶ ಕಂಡು ಬರ್ತಾ ಇರುವಂಥದ್ದು. ಅಶೋಕ್ ಗೌಡ್ರೆ ನೋಡಿ, ನಾನು ತಮಿಳ್ನಾಡು ಬಗ್ಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಪರ್ಸೆಂಟೇಜ್ ಆಫ್ ವೋಟ್ಸ್ ನಮ್ಮಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾವು 8 ಬಂದ್ಬಿಡ್ತೀವಿ 10 ಬಂದ್ಬಿಡ್ತೀವಿ ಅಂತೇಳಿ ನಾವು ಕರೆಕ್ಟಾಗಿದೆ 1ರಿಂದ 5 ಅಂತ ನಮ್ಮ ಟಾರ್ಗೆಟ್ ಇತ್ತು. ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸು ಡಬಲ್ ಅಲ್ಲ, ಈ ಸತಿ 4ರಷ್ಟು ನಮ್ಮ ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ಅಂದರೆ ತತ್ಸುಮಾರು 22ರಿಂದ 25% ವೋಟ್ ಶೇರ್ ನಮ್ಗೆ ಜಾಸ್ತಿ ಆಗುತ್ತೆ, ಅಂದರೆ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಕರ್ನಾಟಕದ ಬಗ್ಗೆ ಹೇಳೋದಾದರೆ ಮೋದಿ ಅವ್ರದ್ದು ಫಸ್ಟ್ ಟೈಮು ಇಡೀ ಇಂಡಿಯಾದಲ್ಲಿ ನಿಮಗೆ ಇದೇ ನಂಬರ್ ಕಾಣಿಸುತ್ತೆ. ಯಾಕೆ ಅಂತಂದರೆ ಪ್ರೋ ಇನ್ಕಂಬೆನ್ಸಿ 64 ಆದಮೇಲೆ ಯಾವ್ದಾದ್ರು ಒಂದು ಎಲೆಕ್ಷನಲ್ಲಿ ಇತ್ತು ಅಂತಂದರೆ ಅದು ಫಸ್ಟ್ ಟೈಮು ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಆಗಿ ಪ್ರಧಾನಮಂತ್ರಿಗಳಾಗ್ತಾರೆ. ಅದಾದಮೇಲೆ ಪ್ರೋ ಇನ್ಕಂಬೆನ್ಸಿ ಇದೆ, ಇಡೀ ದೇಶದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇದೆ. ಆಮೇಲೆ ಇಡೀ ದೇಶದ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ನಾವು ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದೀವಿ. ಆಮೇಲೆ 10 ವರ್ಷದಲ್ಲಿ ಯಾವುದೇ ರೀತಿ ಹಗರಣಗಳಾಗಿಲ್ಲ. ಆಮೇಲೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಏನು ನ್ಯಾಷನಲ್ ನರೇಟಿವ್ ಅಂತ ಏನಿದೆ ಅಂತಂದರೆ ಇಡೀ ದೇಶದಲ್ಲಿ ನಾವು ಭಾರತೀಯ ಅಂತ ಹೇಳ್ಕೊಳ್ಳೋಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಆಗ್ತದೆ. ಚಂದ್ರಯಾನ ಮಿಷನ್ನಿಂದ ಹಿಡ್ಕೊಂಡು ಗರೀಬ್ ಕಲ್ಯಾಣಿಂದ ಹಿಡ್ಕೊಂಡು ಅಂದರೆ ಆ ಒಂದು ಮಂಗಳಯಾನಿಂದ ಹಿಡ್ಕೊಂಡು ಗರೀಬ್ ಕಲ್ಯಾಣವರೆಗೂ ಸಹ ಪ್ರತಿಯೊಂದನ್ನು ಸಹ ನಾವು ಕವರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಮುಂಚೆ ಏನಾಗ್ತಿತ್ತು, ಒಂದು ಪ್ರೋಗ್ರಾಮ್ ಬಗ್ಗೆ ಕನ್ಸಂಟ್ ಮಾಡಿದ್ರೆ ಇನ್ನೊಂದು ಪ್ರೋಗ್ರಾಮ್ ಕಾನ್ಸಂಟ್ರೇಷನ್ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಮಂಗಳಯಾನೂ ಆಗುತ್ತೆ, ಗರೀಬ್ ಕಲ್ಯಾಣ ಆಗುತ್ತೆ. ಅಂತಹ ಒಂದು ಕೆಲಸನ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳು ಮಾಡಿದ್ದಾರೆ. ರಾಮ ಮಂದಿರನೂ ಕಟ್ತೀವಿ, ಉದ್ಯೋಗನೂ ಕೊಡ್ತೀವಿ, ಅದ್ರ ಜೊತೆಗೆ ರಸ್ತೆಗಳನ್ನೂ ಸರಿ ಮಾಡ್ತೀವಿ. ಆಮೇಲೆ ರಸ್ತೆಗಳು ಯಾವ ಲೆವೆಲಲ್ಲಿ ಸರಿ ಹೋಗ್ತಿದೆ ಅಂತಂದರೆ ಅಮೇರಿಕನ್ ರಸ್ತೆಗಳಿಗಿಂತ ಇಂಡಿಯನ್ ರಸ್ತೆಗಳು ಬೆಟರ್ ಆಗ್ತಾ ಇದೆ ಅಂತ ಹೇಳಿ ಥರ್ಡ್ ಪಾರ್ಟಿಯವ್ರು ಹೇಳ್ತಾರೆ. ಅಂದರೆ ಇಂಡಿಪೆಂಡೆಂಟ್ ಯಾರು ಕನ್ಸಲ್ಟೆಂಟ್ಸ್ ಇದ್ದಾರೆ, ನ್ಯಾಷನಲ್ ಹೈವೇ ಕನ್ಸಲ್ಟೆಂಟು ಅವರೇ ಕರೆ ಮಾಡ್ತಿದ್ದಾರೆ. ಅಂಥವರು ಸಹ ಹೇಳ್ತಿರ್ತಕ್ಕಂಥದ್ದು ಅದೇನೆ. ಅಂದರೆ ಅರ್ಥ ಏನು ಅಂತಂದರೆ ಭಾರತಕ್ಕೆ ಒಂದು ಸುಭದ್ರವಾದಂತಹ ಒಂದು ಸರ್ಕಾರ, ಮಾನ್ಯತೆ ಪ್ರತಿಯೊಬ್ಬರು ಕೊಡ್ತಕ್ಕಂತಹ ಸರ್ಕಾರ ಮೊದಲ ಬಾರಿಗೆ ಈ ದೇಶದಲ್ಲಿ ಸಿಕ್ಕಿದೆ ಅಂತ ಹೇಳಿ ಜನ ಪ್ರಶಂಸೆಯನ್ನು ಕೊಟ್ಟು ಈ ನಂಬರ್ಗಳ ಕರ್ನಾಟಕದ ನಂಬರ್ ಇಡೀ ರಾಷ್ಟ್ರದ ನಂಬರ್ ಆಗುತ್ತೆ. ನಾನು ಒಪ್ಕೊಳ್ತಿದ್ದೀನಿ ಏನು ಅಂತಂದರೆ ಕರ್ನಾಟಕದಲ್ಲಿ ಒಂದು ನೇಹಾ ಅವ್ರ ಮರ್ಡರ್ ಆದಮೇಲೆ ಹತ್ಯೆ ಆದಮೇಲೆ ನಮಗೆ ಒಂದು ಸ್ವಲ್ಪ ಪೂರಕವಾಗಿ ಆಯಿತು. ಯಾಕಂತಂದರೆ ಭದ್ರತೆ ಇಲ್ಲ ಹೆಣ್ಮಕ್ಳಿಗೆ. ಆಮೇಲೆ ರೈತರ ಆತ್ಮಹತ್ಯೆ, 900 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಹೆಣ್ಮಕ್ಳು ದಿನಾನೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಿದೆ ಹೆಣ್ಮಕ್ಳಿಗೆ. ಇದೆಲ್ಲವೂ ಸಹ ಫ್ಯಾಕ್ಟ್ಸ್ ಆಗಿ ನಮಗೆ ಓಟಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಗ್ಯಾರಂಟಿ ವಿಚಾರ ಖಂಡಿತವಾಗ್ಲೂ ನಾನು ಒಂದು ವಿಚಾರವನ್ನು ನಾನು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಕಳೆದ 2023 ಚುನಾವಣೆಯಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಮೆಜಾರಿಟಿ ಆಫ್ ದ ಎಕ್ಸಿಟ್ ಪೋಲ್ಗಳಿರೋದು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋದಿಲ್ಲ. ಅವ್ರು ಮ್ಯಾಕ್ಸಿಮಮ್ 80 to 85 ಅಥವಾ ಮ್ಯಾಕ್ಸಿಮಮ್ 90 ಯಾವುದೋ ಒಂದು ಮಾತ್ರ ಹೇಳಿದ್ದನ್ನು ತಾವು ಕೂಡ ನೋಡಿದ್ದಾರೆ. ಆದರೆ ಅದನ್ನೆಲ್ಲ ಮೀರಿ ನಾವು 136 ಸ್ಥಾನಗಳನ್ನು ಏನು ಗೆದ್ದಿದ್ದೇವೆ. ನಾನು ಎಕ್ಸಿಟ್ ಪೋಲ್ನ ಏನು ಕಮೆಂಟ್ ಮಾಡಿ ಅದನ್ನು ಎಕ್ಸಿಟ್ ಮಾಡಿರೋ ಪ್ರೊಸೀಜರು ಅದನ್ನೆಲ್ಲ ನಾವು ಇನ್ ಡೀಟೇಲಾಗಿ ಮಾತಾಡೋಕೆ ಹೋಗೋದಿಲ್ಲ. ಬಟ್ ಕರ್ನಾಟಕ ನಾನು ಆನ್ ಗ್ರೌಂಡಲ್ಲಿ ನಾನು ಇದ್ದಿದ್ದರಿಂದ 100% ಕರ್ನಾಟಕ ಒಪ್ಕೊಳ್ಳಲ್ಲ. ಅಲ್ಲ ನಾನು ಎಕ್ಸಿಟ್ ಪೋಲಿನ ವಿಚಾರವಾಗಿ ಕಮೆಂಟ್ ಮಾಡುವಂಥ ಸಮಯ ಅಲ್ಲ. ಬಟ್ ವಾಸ್ತವವಾಗಿ ನಾನು ಬೆಂಗಳೂರಿನವನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಾನು ವಾರ್ ರೂಮ್ನಲ್ಲಿ ಕೆಲಸ ಮಾಡಿದ್ರಿಂದ 100% ನಾವು 18ರಿಂದ 22 ಸ್ಥಾನಗಳನ್ನು 100% ಗೆಲ್ತೇವೆ. ಯಾಕೆ ಅಂತಂದರೆ 2 ಕಾರಣಗಳಿಂದ. ಸೊ ನಾನು ಅವಾಗಲೇ ಹೇಳಿದೆ, ಒಬ್ಬ ಜನಸಾಮಾನ್ಯನಾಗಿ ನನ್ನ ನರಕಗಳನ್ನು ನನಗಾಗಿರ್ತಕ್ಕಂಥ 12ರಿಂದ 22 ಅಂತ ಹೇಳ್ತೀರಿ. ಯಾರು ಇವೆಷ್ಟು ಹೇಳ್ತೀರಿ? 18ರಿಂದ 22. ಸೊ ಸಮೀರ್ ಏನಕ್ಕೆ ಅಂತಂದ್ರೆ ನಮ್ಮ ಗ್ಯಾರಂಟಿ ಜನಗಳಿಗೆ ನಿಜವಾಗ್ಲೂ ತಲುಪಿದೆ. ಸೊ ನಾವು ಏನು 136 ಸ್ಥಾನಗಳನ್ನು ಗೆದ್ವಿ. ಆಗ ಹೇಳಿದ್ವಿ ನಾವು ನಿಮಗೆ ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಸರ್ಕಾರ ಬಂದ ನಂತರ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ವಿ, ಜನತೆಗೆ ತಲುಪಿದೆ. ಸೊ BJP ರೀತಿ ಜಸ್ಟ್ ಸ್ಲೋಗನ್ಗಳನ್ನು ಹೇಳಿ ನಾವು ಜನಗಳ ಕಾಲ ಹರಣ ಮಾಡಿಲ್ಲ. ಜನತೆಗೆ ನಿಜವಾಗ್ಲೂ ನಾವೇನು ಪ್ರಾಮಿಸ್ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಅದನ್ನು ನಾವು ತಲುಪಿಸಿದ್ದೇವೆ. ಓಕೆ BS ಅರುಣ್ ಅವರೇ, ತಮ್ಮ ಪ್ರಕಾರ ಯಾವ ರೀತಿಯಾಗಿ ಕರ್ನಾಟಕದ ವಿಚಾರಕ್ಕೆ ಮೊದಲಿಗೆ ಬರೋದಿದ್ರೆ ಈಗ 2 ಸ್ಟೇಟ್ಗಳಲ್ಲಿ ಹೇಳ್ಬೋದು. ತಮಿಳುನಾಡು ಮತ್ತು ಕರ್ನಾಟಕದ ನೋಡಿದರೆ ಕಳೆದ ಬಾರಿ ಎಷ್ಟಿತ್ತು ಹೆಚ್ಚು ಕಡಿಮೆ ಅಷ್ಟೇ ಇದೆ. ತಮಿಳುನಾಡಲ್ಲಿ ಇಂಡಿಯಾ ಒಕ್ಕೂಟ, ಕರ್ನಾಟಕದಲ್ಲಿ BJP. ಆಗ 25 ಸೀಟ್ಗಳು +1 ಬಂದಿತ್ತು, ಈಗ 23 ತೋರಿಸ್ತಾ ಇದ್ದೀರಿ. ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಕರ್ನಾಟಕದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಒಂದು ಉತ್ತಮ ಪರ್ಫಾರ್ಮೆನ್ಸ್ ತೋರಿಸುತ್ತೆ ಈ ಬಾರಿ. 8ರಿಂದ 10 ಸೀಟ್ಗಳು ಬಹುಶಃ ಬರ್ಬೋದು. ಇವೆಲ್ಲ ವಿಷಯಗಳು ಬಂದಿತ್ತು ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ನ. ಯಾಕೆಂದರೆ ಗ್ಯಾರಂಟಿ ಏನು ಕೊಡ್ತಿದ್ದಾರೆ ಅದರಿಂದ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಚೆನ್ನಾಗಿರ್ಬೋದು ಅಂತ.
ಆದರೆ ನಿಮ್ಮ ಸರ್ವೆ ನೋಡಿದರೆ ಬಹುಶಃ ಅದು ಆಗಿಲ್ಲ, ಜನಕ್ಕೆ ಅದು ಗ್ಯಾರಂಟಿ ಬಗ್ಗೆ ಅಷ್ಟು ಇಷ್ಟ ಆಗಿಲ್ಲ. ಆದರೆ ಮೋದಿಯವರ ಆಡಳಿತ, ಅವರೊಂದು ಪರ್ಸನಾಲಿಟಿ ಏನಿದೆ, ಆಮೇಲೆ BJP ಆಡಳಿತದಲ್ಲಿ ವಿಶ್ವಾಸ, ಬಹುಶಃ ಇದೇ ಅವರು ಇದೇ ಪಕ್ಷ ಇಟ್ಸ್ ಅ ಬೆಟರ್ ಆಪ್ಷನ್ ಅಂತ ಹೇಳಿಕೊಂಡು ಅವರು ನ್ಯಾಷನಲ್ ಎಲೆಕ್ಷನ್ ರೀತಿಯಲ್ಲಿನೇ ಜನರ ಯೋಚನೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಅದೇ ರೀತಿಯಾದಂಥ ಯೋಚನೆ ಜನ ಮತ ಹಾಕ್ತಾರೆ. ಹೌದು, ಅದೇ ಬಹುಶಃ ಆಗಿದೆ. ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಏನೇನು ಚುನಾವಣೆಯ ಒಂದು ಅವರ ದಿ ಗೇಮ್ ದಟ್ ದೇ ಅವರ ಏನು ಸ್ಟ್ರಾಟಜಿಗಳಿತ್ತು ಅದು ಬಹುಶಃ ಯಾವುದೂ ವರ್ಕೌಟ್ ಆಗಿಲ್ಲ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಬಹುಶಃ ಚೆನ್ನಾಗಿತ್ತೋ ಇಲ್ವೋ ಅದು ಒಂದು ಕ್ವೆಶ್ಚನ್. ಮತ್ತು ಅನೇಕ ನಾಯಕರುಗಳ ಸಂಬಂಧಿಗಳನ್ನೇ ಚುನಾವಣೆಗೆ ಇಳಿಸಿದರು ಬಹುತೇಕ ಕಡೆ. ಆಮೇಲೆ ಅಶೋಕ್ ಅವರು ಹೇಳಿದಂಗೆ ನೇಹಾ ಮರ್ಡರ್ ಕೇಸ್ ಆಯಿತು. ಸೊ ಇದ್ರ ಬಗ್ಗೆ ನಮಗೆ ಮಹಿಳೆಯರಿಗೆ ಸುರಕ್ಷತೆ ಇದೆಯಾ ಅನ್ನೋ ಕ್ವೆಶ್ಚನ್ ಬಂತು. ಆಮೇಲೆ BJPಯ ಒಂದು ಅನೇಕ ಕಡೆ ತಮ್ಮ ಅಭ್ಯರ್ಥಿಗಳನ್ನು ಬದಲಾಯಿಸಿದರು. ಸೊ ಇವೆಲ್ಲವೂ ಬಹುಶಃ ಕಾರಣಗಳು ಆಗಿರ್ಬೋದು. ಖಂಡಿತ ಮಾತಾಡ್ತೀನಿ, ಜಸ್ಟ್ ಮಾತಾಡ್ತೀನಿ. ಕೇರಳಕ್ಕೆ ಸಂಬಂಧಪಟ್ಟಂತಹ ವರದಿಯು ಕೂಡ ಈಗ ಹೊರ ಬೀಳ್ತಾ ಇರುವಂಥದ್ದು. ಕೇರಳದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್. ಇಲ್ಲಿ NDA 1ರಿಂದ 3 ಸ್ಥಾನಗಳನ್ನು ಗಳಿಸಬಹುದು, ಇಂಡಿಯಾ 15ರಿಂದ 18 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹದ್ದು. ಹಾಗೆಯೇ ಇತರರು ಅಂದರೆ ಇಲ್ಲಿ ಎಡಪಕ್ಷಗಳು LDF ಸಪರೇಟ್ ಆಗಿ ಹೋಗಿದೆ, ಅವರು 2ರಿಂದ 5 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಕೇರಳಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಕಳೆದ ಬಾರಿಯೂ ಕೂಡ 19 ಸ್ಥಾನಗಳನ್ನು ಅವತ್ತು UPA ಗಳಿಸಿತು, ಅಲ್ಲಿ UDF ಗಳಿಸಿತು. ಬಹುತೇಕ ಅದಕ್ಕೆ ಹತ್ತಿರವಾದಂತಹ ರೀತಿಯಲ್ಲಿನೇ ಈ ಬಾರಿಯೂ ಕೂಡ ಕೇರಳದಲ್ಲಿ ಗಳಿಕೆ ಬರಬಹುದು ಅಂತೇಳಿ. ಆದರೆ NDA 1ರಿಂದ 3 ಸ್ಥಾನಗಳನ್ನು ಗಳಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಕೇರಳದ 20 ಸ್ಥಾನಗಳಲ್ಲಿ BJP 1ರಿಂದ 3, ಅದೇ NDA ಕೂಡ ಇರುವಂಥದ್ದು 1ರಿಂದ 3 ಸ್ಥಾನಗಳನ್ನು ಗಳಿಸಬಹುದು ಅಂತೇಳಿ. ಕಾಂಗ್ರೆಸ್ 12ರಿಂದ 15 ಸ್ಥಾನಗಳಲ್ಲಿ ಗಳಿಸಬಹುದು. ಒಟ್ಟಾರೆಯಾಗಿ ಇಂಡಿಯಾ ಕೂಟ 15ರಿಂದ 18 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರ ಗೆಲುವಿಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ. ಅದರ್ಸ್ 2ರಿಂದ 5 ಸ್ಥಾನಗಳಲ್ಲಿ ಅಂದರೆ ಇಲ್ಲಿರುವಂತಹ LDF ಲೆಫ್ಟ್ ಪಾರ್ಟೀಸ್ ಏನಿದ್ದಾವೆ ಅವರು 2ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅಂತೇಳಿ. ಇನ್ನು ಆಂಧ್ರ ಪ್ರದೇಶದ ವಿಚಾರಕ್ಕೆ ಬಂದಾಗ ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ NDA 19ರಿಂದ 22 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. BJP 4ರಿಂದ 6 ಸ್ಥಾನಗಳಲ್ಲೂ ಕೂಡ BJP ಗೆಲುವನ್ನು ದಾಖಲಿಸಿಕೊಳ್ಬಹುದು. 19ರಿಂದ 22 ಸ್ಥಾನಗಳಲ್ಲಿ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ NDA ಗಳಿಕೆ ಮಾಡಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಆಂಧ್ರ ಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಈಗ ಹೊರಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ನ್ಯೂಸ್ 18ನ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ಇರುವಂಥದ್ದು. 19ರಿಂದ 22 ಸ್ಥಾನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಗಳಿಕೆಯನ್ನು ಮಾಡಿಕೊಳ್ಬಹುದು NDA ಅನ್ನುವಂತಹ ನಿರೀಕ್ಷೆ ಇದೆ. 19ರಿಂದ 22 ಸ್ಥಾನಗಳಲ್ಲಿ ಗಳಿಕೆ ಮಾಡಿಕೊಳ್ಬಹುದು. 5ರಿಂದ 8 ಸ್ಥಾನಗಳಲ್ಲಿ ಮಾತ್ರ YSRCP ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. YSRCP 5ರಿಂದ 8 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಕೂಟ ಇಲ್ಲಿ ಶೂನ್ಯ ಸಾಧನೆಗೆ ಸೀಮಿತ ಆಗುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತಹ ಬಲವೂ ಕೂಡ ಹೊಂದಿಲ್ಲ. ಆಂಧ್ರ ಪ್ರದೇಶದ ಮಟ್ಟಿಗೆ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ ಬಹುತೇಕ ತನ್ನ ನೆಲೆಯನ್ನು ಕಳ್ಕೊಂಡಿರುವಂಥದ್ದು ಕಾಂಗ್ರೆಸ್. ಹೀಗಾಗಿ ಅಲ್ಲಿ ಈ ಬಾರಿ ಇಂಡಿಯಾ ಕೂಟ ಶೂನ್ಯಕ್ಕೆ ತೃಪ್ತಿ ಪಡಬೇಕಾಗತ್ತೆ. BJP 4ರಿಂದ 6 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಇದರ ಜೊತೆಗೇನೆ ತೆಲಂಗಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೋಡೋಣ. ತೆಲಂಗಾಣದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ಪ್ರಕಾರ NDA 7ರಿಂದ 10 ಸ್ಥಾನಗಳು, ಇಂಡಿಯಾ ಕೂಡ 5ರಿಂದ 10 ಸ್ಥಾನಗಳನ್ನು ಗಳಿಕೆ ಮಾಡಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. NDA 7ರಿಂದ 10 ಸ್ಥಾನಗಳು, ಇಂಡಿಯಾ 5ರಿಂದ 8 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡಿಕೊಳ್ಬಹುದು. ಇಂಡಿಯಾ 5ರಿಂದ 8 ಸ್ಥಾನಗಳು, ಇದು ಕಾಂಗ್ರೆಸ್ಸೇ ಗೆಲ್ಲಬಹುದಾಗಿರುವಂತಹ ಸೀಟ್ಗಳು ಅಂತ ಹೇಳಿ. BJPಯು ಇಲ್ಲಿ NDA ತಿಳಿದ ತಕ್ಷಣ ಅಲ್ಲಿ BJP ಕೂಡ 7ರಿಂದ 10 ಸ್ಥಾನಗಳಲ್ಲಿ BJP ಗೆಲ್ಲಬಹುದು. ಹಾಗೆಯೇ 5ರಿಂದ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇನ್ನು BRS ಮತ್ತು AIMIM ಸೇರಿದಂತಹ ಇತರರು 3ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಸಾಧ್ಯತೆ ಈಗ
ಕಂಡು ಬರ್ತಾ ಇರುವಂಥದ್ದು. ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದಲ್ಲಿ 7ರಿಂದ 10 ಸ್ಥಾನಗಳಲ್ಲಿ NDA ಅಥವಾ BJP ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅಂತೇಳಿ, 5ರಿಂದ 8 ಸ್ಥಾನಗಳಲ್ಲಿ ಇಲ್ಲಿ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಮೂಲಕವಾಗಿ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. BRS ಮತ್ತು AIMIM ಸೇರಿದಂತಹ ಇತರರು 3ರಿಂದ 5 ಸ್ಥಾನಗಳನ್ನು ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಹೀಗೆ ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ನಡೆಸಿರುವಂತಹ ನ್ಯೂಸ್ 18ನ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ಪ್ರಕಾರವಾಗಿ NDA 51ರಿಂದ 54 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದು ಇದೆ. ಇಂಡಿಯಾ ಕೂಟ 64ರಿಂದ 67 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ ಕೂಟ 64ರಿಂದ 67 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡ್ರೆ NDA 51ರಿಂದ 54 ಸೀಟ್ಗಳನ್ನು ಗಳಿಕೆ ಮಾಡ್ಕೊಳ್ಬಹುದು ಅಂತ ಹೇಳಿ, ಇದರಲ್ಲೂ ಕೂಡ ಬ್ರೇಕಪ್ ಅನ್ನು ನಾವು ನೋಡ್ತಾ ಹೋದಾಗ ಭಾರತೀಯ ಜನತಾ ಪಕ್ಷ 34ರಿಂದ 36 ಸೀಟ್ಗಳನ್ನು ಗಳಿಸಬಹುದು. ಹಾಗೆಯೇ ಕಾಂಗ್ರೆಸ್ 31ರಿಂದ 34 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು.